ಏ ಪಾರೋ, ಲೇ ಪಾರೋ, ಏ ಪಾರೋ, ನಿನ್ನ ಗಂಡ ಕರಿತೀನಿ, ಹೊರಗೆ ಬರ್ಲೆ. ಗಂಡನಿಗೆ ಮರ್ಯಾದೆ ಕೊಡಬೇಕನ್ನೋದು ಜ್ಞಾನ ಇಲ್ವೇನೆ ನಿಂಗೆ? ಬಂದು ಸಾಯೇ ಬೇಗ. ನೀನು ಹೊರಗೆ ಬರಲ್ಲ ಅಂತ ನನಗೆ ಗೊತ್ತೇ. ನಿನಗೆ ನನ್ನನ್ನು ಕಂಡ್ರೆ ಭಯ. ನನ್ನನ್ನು ಕಂಡ್ರೆ ನಾನು ಹೇಳ್ತೀವಿ ಗಡ ಗಡ ಅಂತ ನಡುಗುತ್ತಾಳೆ. ಅದಕ್ಕೆ ಅವಳು ಹೊರಗೆ ಬರಲ್ಲ. ನೋಡೇ ಪಾರು, ಇನ್ನು 5 ಎಣ್ಸಿದ್ರಾಗ ನೀನು ಹೊರಗೆ ಬಂದ್ರೆ ಸರಿ, ಇಲ್ಲಾಂದ್ರೆ ನೀನು ಕೈಮಾ ಮಾಡಿಬಿಡ್ತೀನಿ. ಬಾರೆ ಹೊರಗೆ. ಲೇ ಲೇ ಲೇ, ನಿದ್ರೆಯಲ್ಲ ಹಾಳು ಮಾಡ್ತಿದ್ಯಲ್ಲ, ಒಂದೇ ಸಮನೆ ಬೊಬ್ಬೆ ಹೊಡ್ಕೊಂಡು ಸಾಯ್ತಾ ಇದೆಯಲ್ಲ. ನಿನಗೇನೋ ಬರಬಾರ್ದು ಬಂದಿದೆ. ದಿನ ರಾತ್ರಿ ನಿಂದಿದೆ ಗೋಳಾಯ್ತು, ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ವಲ್ಲೋ. ಆ ಸಾರಾಯಿ ಅಂಗಡಿಯಲ್ಲಿ ಬಿದ್ದು ಸಾಯೋದಲ್ದೆ ಇಲ್ಯಾಕೋ ಬಂದು ಸಾಯ್ತೀಯಾ? ನೀನು ಹಿಂಗೆ ದಿನ ನಮ್ಮ ಮನೆಗೆ ಬರೋದು ಗೊತ್ತಾದ್ರೆ ನನ್ನ ಗಂಡ ನನ್ನನ್ನು ಕತ್ತಿ ಹಿಡಿದು ಆಚೆ ಹಾಕ್ತಾನೆ. ಯಾವನೇ ನಿನ್ನ ಗಂಡ? ನಿನ್ನ ಮುಂದೆ ಕಲ್ಲು ಗುಂಡು ಥರ ನಿಂತಿದ್ದೀನಿ, ಮತ್ತೆ ಯಾರೇ ನಿನ್ನ ಗಂಡ? ಅರೇ ಪಾರು, ನೀನೇನೆ ತೆಳ್ಳಗೆ ಬೆಳ್ಳಗೆ ವಯ್ಯಾರವಾಗಿ ಕಾಣ್ತೀಯಲ್ಲೇ. ನಿನ್ನೆವರೆಗೂ ಆನೆ ಮರೀತೀರ ಇದ್ದಲ್ಲೇ, ಇವತ್ತು ನೋಡಿದ್ರೆ ಜಿಂಕೆ ಮರೀತರ ಕಾಣ್ತೀಯಲ್ಲೇ. ಸೋ ಕ್ಯೂಟ್ ಪಾರು, ಐ ಲವ್ ಯು ಕಣೆ ಪಾರು. ನಿನ್ಗೇನೋ ಬರ್ಬಾರ್ದು ಬಂದಿದೆ, ಐ ಲವ್ ಯು ಅಂತೀಯಾ? ನಿನಗೆ ಮಾಡಿಸ್ತೀನಿ ತಡಿ. ಪಾರಕ್ಕ ಪಾರಕ್ಕ, ಏನೇ ಸರೋಜ, ಬೆಳಗ್ಗೆ ಬಂದ್ಬಿಟ್ಟಿದೆಯಲ್ಲ. ಏನು ಹೇಳಿ ಪಾರು ನನ್ನ ಕತೆನ? ನಿನ್ನ ಗಂಡ ದಿನ ಬೆಳಿಗ್ಗೆ ಬಂದು ಪಾರು ರೇ ಪಾರು ಅಂತ ಕೂಗ್ತಿರ್ತಾನೆ. ಅದು ಅಲ್ಲದೆ ನನಗೆ ಐ ಲವ್ ಯು ಅಂತ ಹೇಳ್ತಾನೆ. ನನ್ನ ಗಂಡ ರಾತ್ರಿ ಡ್ಯೂಟಿ ಹೋಗಿ ಬೆಳಗ್ಗೆ ಲೇಟಾಗಿ ಮನೆಗೆ ಬರ್ತಾರೆ. ಇದನ್ನೆಲ್ಲ ನನ್ನ ಗಂಡನಿಗೆ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಬೇಗ ಬಾ ಪಾರಕ್ಕ. ಲೇ ಪಾರು, ಏನಾಯ್ತೆ? ಯಾರೇದು? ಯಾವಳ ಪಾರು? ಅಮ್ಮನ ಹೆಸರಿಟ್ಟು ಕರಿತೀಯಾ? ಒಂದ್ ಕಡೆ ನಿಮ್ಮಪ್ಪ, ಇನ್ನೊಂದ್ ಕಡೆ ನೀನು. ಎಲ್ಲಿಂದ ತಗ್ಲಾಕೊಂಡ್ರೋ ನಾನು ಹಣೆ ಬರಕ್ಕೆ. ಹೋಗೋ ಒಳಗೆ ಹೋಗೋ ಮುಂಡೆದೆ. ನನ್ನ ಕರ್ಮ, ಈ ಪ್ರಾರಬ್ಧ ಎಲ್ಲಿಂದ ಗಂಟು ಬಿದ್ವು. ಈ ಅಮ್ಮನ ಕೈಗೆ ಸಿಕ್ಕರಷ್ಟೇನೆ ಎಸ್ಕೇಪ್. ಬಾ ಸರೋಜ, ಹೋಗಿ ನೋಡೋಣ. ಏನೋ ನಿನಗೆ ಬರಬಾರ್ದು ಬಂದಿದೆ. ಯಾರ್ಯಾರ್ದು ಮನೆ ಮುಂದೆ ಬಂದು ಸಾಯ್ತೀಯಲ್ಲ ಮುಂಡೆದೆ. ಇದೊಂದ್ಸಲ ನೀನೇನಾದ್ರೂ ಸರೋಜ ಮನೆಗೆ ಬಂದ್ರೆ ನಿನ್ನ ಕೈಕಾಲು ಮುರಿದು ಮೂಲೆಯಲ್ಲಿ ಕುಳಿಸ್ತೀನಿ ನೋಡು. ಸರೋಜ, ನಾನೆಲ್ಲ ಪಾರು ಅಂತ ತಿಳ್ಕೊಂಬಿಟ್ನಲ್ಲ. ಕುಂಬಳಕಾಯಿ ಥರ ಇದ್ದ ಪಾರಕ ಹೆಂಗೆ ನುಗ್ಗೆಕಾಯಿ ಥರ ಆಗ್ಬಿಟ್ಲು ಅಂದ್ಕೊಂಡೆ. ಪಾರಕ್ಕ, ಮೊದಲು ನಿನ್ನ ಗಂಡನ ಮನೆ ಕರ್ಕೊಂಡು ಹೋಗು. ನನ್ನ ಗಂಡ ಬರೋ ಟೈಮ್ ಆಯ್ತು. ಈ ಮನುಷ್ಯನ ನನ್ನ ಮನೇಲಿ ಏನಾದರೂ ನನ್ನ ಗಂಡ ನೋಡಿದ್ರೆ ನನ್ನ ಕತೆ ಅದೋಗತಿ. ಮೊದಲು ಇವನ್ನ ಎಳ್ಕೊಂಡು ಹೋಗು. ಈ ಮುಂಡೆದಕ್ಕೆ ಯಾರು ಹೆಸರಿಟ್ರೋ? ಇವನಿಗೆ ತಕ್ಕಂಗೆ ಹೆಸರಿಟ್ಟಿದ್ದಾರೆ, ದೇವದಾಸ್ ಅಂತ. ಹೆಸರಿಗೆ ತಕ್ಕಂಗೆ ದಿನದ 24 ಗಂಟೆನೂ ಕುಡ್ಕೊಂಡು ಬಿದ್ದಿರ್ತಾನೆ. ಮನೇಲಿರೋ ಪಾತ್ರೆ ರೇಷನ್ನು ಎಲ್ಲ ಮಾರ್ಬಿಟ್ಟು ಹೆಂಡ ಕುಡಿಯೋಕೆ ಹೋಗ್ತಾನೆ. ದುಡಿಮೆ ಇಲ್ಲ ಏನಿಲ್ಲ, 3 ಹೊತ್ತು ಒಂದೇ ಕೆಲಸ. ನಾನು ಏನು ಮಾಡ್ಲವ ಸರೋಜ? ಲೇ ಪಾರು, ಸಮಾಧಾನ ಮಾಡ್ಕೊಳ್ಳೆ. ನಾನು ನಿನ್ನ ಗಂಡ ಅಲ್ವೇನೆ? ನೋಡು, ನಿನ್ನ ಹೆಸರು ಪಾರು, ನನ್ನ ಹೆಸರು ದೇವದಾಸ. ನೋಡು ಪಾರು, ನನ್ನ ಹೆಸರು ದೇವಿದಾಸ. ಎಲ್ಲರೂ ನನ್ನನ್ನು ದೇವದಾಸ ಅಂತ ಕರೆದು ಕುಡುಕನನ್ನು ಮಾಡಿಬಿಟ್ರು. ಯಾಕೆ ಹೇಳು? ಹೆಸರಿಗೆ ತಕ್ಕಂತೆ ಇರಬೇಕು ಅಂತ ಅಷ್ಟೇ. ಬಾ ಪಾರು, ಹೊಟ್ಟೆ ಹೆಸರಾಗ್ತಿದೆ, ಮನೆಗೆ ಹೋಗುವ. ಏನೋ ಸಮಾಧಾನ ಮಾಡ್ಕೊಳ್ಳೋದು? ಇನ್ನೊಂದ್ಸಲ ಬೇರೆಯವ್ರ ಮನೆ ಬಾಗಿಲು ತಟ್ಟಿದ್ಯೋ ನಿನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಪಾರು, ಎಲ್ಲೋ ಹೊಗೆ ವಾಸನೆ ಬರ್ತಿದೆಯಲ್ವಾ? ಎಲ್ಲ ಬೆಂಕಿ ಹತ್ತಿರಬೇಕಲ್ವಾ? ಇನ್ನೆಲ್ಲಿ, ನನ್ನ ಹೊಟ್ಟೆಲೆ ಬೆಂಕಿ ಹತ್ತಿದೆ. ನಡೆಯೋ ಮನೆಗೆ.